ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮದ ನಿರ್ದೇಶಕರು, ಬೀದರ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ 37ನೇ ಜನ್ಮದಿನವನ್ನ ಮಾಣಿಕ್ ನಗರದ ಅಂಧ ಮತ್ತು ಅನಾಥ ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಅವರ ಅಭಿಮಾನಿ ಬಳಗದ ವತಿಯಿಂದ ರಾಕೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಅಲ್ಲದೆ ರಾತ್ರಿಯ ಊಟದ ವ್ಯವಸ್ಥೆಯೂ ಸಹ ಅವರ ಅಭಿಮಾನಿ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕರಾದ ರೇವಣಸಿದ್ದಪ್ಪ ಪಾಟೀಲ್ ಮಾತನಾಡುತ್ತಾ, ಅಭಿಷೇಕ್ ಪಾಟೀಲ್ ಸರಳ ವ್ಯಕ್ತಿತ್ವವುಳ್ಳ ಹಾಗೂ ಸಂಬಂಧದಲ್ಲಿ ನನಗೆ ಸಹೋದರನಾಗಬೇಕು. ಇನ್ನು ಅವರು ರಾಜಕೀಯವಾಗಿ ಪ್ರಗತಿಯಾಗಬೇಕು. ಕಷ್ಟ ಸುಖದಲ್ಲಿ ನಾವು ಯಾವಾಗಲೂ ಜೊತೆಯಲ್ಲಿರುತ್ತೇವೆ. ಅವರು ಯಾವಾಗಲೂ ಬಡವರಿಗೆ ಸಹಾಯ ಸಹಕಾರ ಮಾಡುವ ಆಸಕ್ತಿಯೂ ಇದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀನಾಥ್ ದೇವಣಿಯವರು, ಬೆಳಗ್ಗೆ ಮಾಜಿ ಸಚಿವರ ಗೃಹ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೇವೆ. ಆದರೆ ಇಂದು ಸಾಯಂಕಾಲ ರಾಕೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಂಧ ಅನಾಥ ಮಕ್ಕಳ ಜೊತೆಗೆ ಕೇಕ್ ಕತ್ತರಿಸಿ ಹಾಗೂ ರಾತ್ರಿಯ ಊಟದ ವ್ಯವಸ್ಥೆ ಮಾಡಿಸಿದ್ದೇವೆ ಹಾಗೂ ಅವರು ಇನ್ನಷ್ಟು ರಾಜಕೀಯವಾಗಿ ಬೆಳೆಯಲಿ. ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕರಾದ ರೇವಣಸಿದ್ದಪ್ಪ ವಿ ಪಾಟೀಲ್, ರಾಕೇಶ್ ಪಾಟೀಲ್, ಮುಖಂಡ ಗಣೇಶ್ ಪಾಟೀಲ್, ಮುಖಂಡ ಶ್ರೀನಾಥ್ ದೇವಣಿ, ಪ್ರವೀಣ್ ದಿವಾನಿ, ಹುಲಿಯಪ್ಪ ದೇವಾನಿ, ಬಸವರಾಜ್ ಮಂದಕಳ್ಳಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮಗಿ, ಶ್ರೀಕಾಂತ್ ಪರೀಟ್, ಚೆನ್ನು ಪಾಟೀಲ್ ಉಪಸ್ಥಿತರಿದ್ದರು. ದಿವಸ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಸುಪುತ್ರರಾದ ಯುವ ನಾಯಕರಾದ ಶ್ರೀ ಅಭಿಷೇಕ್ ಪಾಟೀಲ್ ಅವರ 37ನೇ ಜನ್ಮ ದಿವಸ. ಇವತ್ತಿನ ದಿವಸ ನಾವು ಬೆಳಗ್ಗೆ ನಮ್ಮ ನಾಯಕರ ಸಮ್ಮುಖದಲ್ಲಿ ಕೇಕನ್ನು ಕಟ್ ಮಾಡಿ, ಆಮೇಲೆ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೇಕನ್ನು ಕಟ್ ಮಾಡಿ, ಮತ್ತೆ ಹುಮ್ನಾಬಾದ್ ಜನರಲ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟು ವಿತರಣೆ ಮಾಡಿ, ಆನಂತರ ಚುಡುಗುಪ್ಪ ಇರ್ತಕ್ಕಂಥ ತಾಲೂಕಾ ಹಾಸ್ಪಿಟಲ್ ಭೇಟಿ ಕೊಟ್ಟು, ಆನಂತರ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ, ಮತ್ತೆ ನಮ್ಮ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಅವರ ಊರಲ್ಲಿ ಬರ್ಡೇನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಈ ಒಂದು ಸಾಯಂಕಾಲ ನಮ್ಮ ಹುಮ್ನಾಬಾದಲ್ಲಿ ಸುಪ್ರಸಿದ್ಧ ಒಂದು ದೇವಾಲಯ ಮಾಣಿಕ್ ನಗರದಲ್ಲಿ ಅಂಧ ಮಕ್ಕಳ ಒಂದು ವಸತಿ ಶಾಲೆಯಲ್ಲಿ ಇವರು ಅಭಿಷೇಕ್ ಪಾಟೀಲ್ ಅವರ ಒಂದು ಗೆಳೆಯರ ಬಳಗದ ವತಿಯಿಂದ ಎಲ್ಲ ಅಂಧ ಮಕ್ಕಳಿಗೆ ಮತ್ತೆಲ್ಲ ಮಕ್ಕಳಿಗೆ ಏನಪ್ಪಾ ಪ್ರಸಾದ ವಿತರಣೆ ಇತ್ತು. ಆ ಸಲುವಾಗಿ ನಾವೆಲ್ಲರೂ ಈ ಒಂದು ಪ್ರಸಾದ ಕಾರ್ಯಕ್ರಮ ಭಾಗಿಯಾಗಿದ್ದೀವಿ. ನಾನು ಶ್ರೀ ವೀರಭದ್ರೇಶ್ವರ ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ಮುಂಬರ್ತಾ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಅವರು ಬೆಳಿಬೇಕಂತ ಈ ಮುಖಾಂತರ ಕೇಳ್ಕೊತೀನಿ. ನಮ್ಮ ಜೊತೆ ನಾವು ರಿಲೇಷನ್ ನೋಡ್ರೆ ಅಣ್ಣ ತಮ್ಮ ಆಗ್ತೀವಿ. ಆದರೆ ನಮ್ಮ ಜೊತೆ ಅವರು ಒಂದು ಅಣ್ಣ ತಮ್ಮ ರೀತಿಯಲ್ಲಿ ಇಲ್ಲ. ನಂದು ಏನೇ ಅವ್ರ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ನನ್ನ ಕಷ್ಟದಲ್ಲಿ ಅವ್ರು ಭಾಗಿಯಾಗ್ತಾರ. ಏನೇ ಇದ್ರು ಕೂಡ ನಾವಿಬ್ರು ಯಾವತ್ತು ಏನೇ ಇದ್ರು ಕೂಡ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕ್ರಮ ಆಗಿರ್ಬೋದು, ಏನೇ ಒಂದು ಕಾರ್ಯಕ್ರಮ ಇದ್ರು ಕೂಡ ನಾನು ಅವ್ರಿಗೆ ಬಿಟ್ಟು ಮಾಡಲ್ಲ, ಅವ್ರನ್ನ ಬಿಟ್ಟು ಮಾಡಲ್ಲ. ಅವ್ರೊಂದು ಒಳ್ಳೆ ಒಂದು ವ್ಯಕ್ತಿತ್ವ, ಎಲ್ಲರಿಗೂ ಒಂದು ಬಡವರಿಗೆ ಆಗಿರ್ಬೋದು, ಮತ್ತೆ ಎಲ್ಲರಿಗೆ ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು, ಏನೇ ಇದ್ರು ಕೂಡ ಅವರು ಎಲ್ಲರಿಗೂ ಒಂದು ಒಳ್ಳೇದ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅವ್ರದೊಂದು ಮನಸ್ಥಿತಿ. ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರ ಸುಪುತ್ರರಾದ ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಶ್ರೀ ಅಭಿಷೇಕ್ ಪಾಟೀಲ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮಾಣಿಕ್ ಅಂಧ ಶಾಲೆಯಲ್ಲಿ ಜನ್ಮದಿನ ಅವರ ಗೆಳೆಯ ಬಳಗದಿಂದ ಆಚರಿಸಲಾಗುತ್ತದೆ. ಆಮೇಲೆ ಬರುವ ದಿನಗಳಲ್ಲಿ ಅಭಿಷೇಕ್ ಪಾಟೀಲ್ ಅವರ ರಾಜಕೀಯವಾಗಿ ಅವರು ಉತ್ತಮ ಸ್ಥಾನಕ್ಕೆ ಇರಬೇಕೆಂದು ನಮ್ಮ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.